ಕೋ ಚನ್ನಬಸಪ್ಪ. ಕೋಣನ ಚನ್ನಬಸಪ್ಪ ಅಂತಾರೆ. ಅವ್ರಿಗೇನು ಮನೆತನಕ್ಕೆ ಹೆಸರು ಕೋಣ ಅಂತ ಏನಾರು ಇತ್ತೋ, ಕೋಣಗಳನ್ನೇ ಸಾಕಿದ್ರೋ ಅಥವಾ ಕೋಣಗಳ ಥರ ಇದ್ರೋ ಇವ್ರ ತಂದೆ ತಾತ ಮುತ್ತಾತ ನನಗೆ ಗೊತ್ತಿಲ್ಲ. ಅಲ್ಲಿ ಕೋ ಚನ್ನಬಸಪ್ಪ ಪಾತ್ರ ಇತ್ತು. ವಕೀಲರಾದರು, ಅಡ್ವೊಕೇಟ್ ಆದರು, ಇವರು ಹೋರಾಡಿದರು ಅನ್ನೋದು ಒಂದು. ಏಕೀಕರಣದಲ್ಲಿ ಚನ್ನಬಸಪ್ಪನವ್ರ ಪಾತ್ರ ಇತ್ತು, ಆ ಗುಂಪಿತ್ತು. ಅದರಲ್ಲಿ ಒಬ್ಬ ವಕೀಲರಾಗಿ ನಾನು ಹೇಳ್ತೇನೆ. ಇನ್ನೂ ಯಾರು ಇರ್ಬೋದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿತ್ತು. ಬೇಡಿ ಕಳಚಿತು ಅನ್ನೋ ಹಾಗೆ ಅದು ಪುಸ್ತಕದ ಹೆಸರು ಉದ್ದವಾಗಿದೆ ಟೈಟ್ಲು. ಅದು ನಾವು ಕರ್ನಾಟಕದವರೇ ಪ್ರಕಟಿಸಿದ್ದಾರೆ. 2-3 ಆವೃತ್ತಿ ಕಂಡಿರ್ಬೋದು. ಆ ಕೃತಿಗೆ ಬರುತ್ತೆ ಅಂದ್ಕೊಂಡ್ರು. ಯಾಕೆ ಬರಲಿಲ್ವೋ ಗೊತ್ತಿಲ್ಲ. ನೀವೇನು ಮಾಡಿದ್ರಿ ಚನ್ನಬಸಪ್ಪನವ್ರು ಅಂತವ್ರಿಗೆ, ಅವ್ರಿಗೆಲ್ಲ ನಿರಂಜನರಿಗೆ ಏನು ಮಾಡಿದ್ರಿ? ನೀವು ಬರೆದ್ರಾ? ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಲಿಲ್ಲ ಅಂತ ಬರೆದ್ರಾ? ತರಾಸುಗೆ ಯಾಕೆ ಬರೆದ್ರ? ಮಾಧ್ಯಮಗಳು ಅವ್ರ ಜನಪ್ರೀತಿಯೇ ದೊಡ್ಡದು, ಹೌದು, ಜನಮಾನ್ಯತೆಯೇ ದೊಡ್ಡದಾಗೋಯ್ತು. ಈ ಯೂನಿವರ್ಸಿಟಿ ಮೇಷ್ಟ್ರುಗಳ ನಾನು ಈ ಕಾದಂಬರಿಯನ್ನು ಶ್ರೇಷ್ಠ ಕಾದಂಬರಿ, ಅವರಿಗೆ ಹೋಲಿಸುವುದು ಇವರಿಗೆ ಹೋಲಿಸುವುದು ಅಂತಲೇ ಬಂದರೆ ಹೊರತು. ಕೋ ಚನ್ನಬಸಪ್ಪ. ಕೋಣನ ಚನ್ನಬಸಪ್ಪ ಅಂತಾರೆ. ಅವ್ರಿಗೇನು ಮನೆತನಕ್ಕೆ ಹೆಸರು ಕೋಣ ಅಂತ ಏನಾರು ಇತ್ತೋ, ಕೋಣಗಳನ್ನೇ ಸಾಕಿದ್ರೋ ಅಥವಾ ಕೋಣಗಳ ಥರ ಇದ್ರೋ ಇವ್ರ ತಂದೆ ತಾತ ಮುತ್ತಾತ ನನಗೆ ಗೊತ್ತಿಲ್ಲ. ಕೋಚೆ ಅಂತ ಬರೆಯೋರು, ಕೋಚೆ ಅಂತಲೇ ಸೈನ್ ಮಾಡೋರು ಅವರು. ಇವರು ಬಳ್ಳಾರಿಯವರು, ಚನ್ನಬಸಪ್ಪ ಅವರು. ಮೂಲತಃ ಅವರು ವಕೀಲರು, ಗೊತ್ತಾಯ್ತು. ನಮ್ಮಲ್ಲಿ ವಕೀಲಿ ವೃತ್ತಿ ಮಾಡಿ ಸಾಹಿತ್ಯ ಮಾಡಿದವರು ತುಂಬ ದೊಡ್ಡವರಿದ್ದಾರೆ. ಆ ಪಟ್ಟಿನಲ್ಲಿ ಇವ್ರಿಗೂ ಒಂದು ದೊಡ್ಡ ಸ್ಥಾನ ಇದೆ ಚನ್ನಬಸಪ್ಪನವರಿಗೆ. ಮೊದಲು ನನ್ನ ತಿಳುವಳಿಕೆಗೆ ಫಾಗು ಹಳಕಟ್ಟಿಯವರು ವಚನಶಾಸ್ತ್ರ ಪಿತಾಮಹ ಅಂತ ಕರೀತಾರೆ. ಅವರು ಅಡ್ವೊಕೇಟೆ. ಹಿಂದಿನ ಎಪಿಸೋಡಲ್ಲಿ ಅದು ಹೌದು. ಅದು ಅವ್ರ ಹೆಸರಿನಲ್ಲಿ ಲಾ ಕಾಲೇಜೇ ಇದೆ, ಫಾಗು ಹಳಕಟ್ಟಿ ಅವರ ಹೆಸರಿನಲ್ಲಿ. ವಚನ ಸಾಹಿತ್ಯವನ್ನು ಬರೀ ಕನ್ನಡಿಗರಿಗಲ್ಲ, ಈ ಧರೆಗೆ ತಂದು ಕೊಟ್ಟಂಥವರು ಹಳಕಟ್ಟಿಯವರು. ನಾನು ತೀರ್ಕೊಂಡವ್ರ ಬಗ್ಗೆ ಕೆಲವ್ರದ್ದು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಹರಡೇಕರ್ ಮಂಜಪ್ಪ, ಫಾಗು ಹಳಕಟ್ಟಿ, ಡೆಪ್ಟಿ ಚನ್ನಬಸಪ್ಪ, ಪಂಡಿತ್ ತಾರಾನಾಥರು, ಇವು ಯಾವತ್ತಿಗೂ ಕನ್ನಡದ ಧ್ರುವತಾರೆಗಳಿವು. ಅವ್ರ ಬಗ್ಗೆ ಒಂದು ಪಟ್ಟಿ ಮಾಡಿಕೊಂಡು ಒಂದು 25 ಜನ, ನಂಜನಗೂಡು ತಿರುಮಲಾಂಬ, ಇಂಥವ್ರ ಬಗ್ಗೆ ಎಲ್ಲ ಒಂದು ಸಲ ಮಾತಾಡೋಣ, ಎಲ್ಲ ಸಂಗ್ರಹಿಸ್ಕೊಂಡು. ಈಗಾಗಲೇ ತಾರಾನಾಥರವ್ರ ಬಗ್ಗೆ ಮಾತಾಡಿಸಿ ಅಂತ ಒಬ್ಬರು ಪ್ರತಿಕ್ರಿಯೆ ಮಾಡಿ ನೋಡಿದ್ರ, ಅವರು ಹಾಗೆ ಇದ್ದವರು, ಅವರೆಲ್ಲ ಭಾಳ ಇದಾಗಿದ್ದವರು. ಸೊ ಏನಾಯಿತು, ಈ ಕೋ ಚನ್ನಬಸಪ್ಪನವರು ಲಾವ್ ಓದ್ಕೊಂಡ್ರು. ಆದರೂ ಬಳ್ಳಾರಿನಲ್ಲಿ ಒಂದು ದೊಡ್ಡ ಹೋರಾಟ ನಡೀತು. ಏನು? ಬಳ್ಳಾರಿ ಕರ್ನಾಟಕಕ್ಕೆ ಸೇರಿಸ್ಬೇಕು. ಈ ಮೈಸೂರು, ಅದಕ್ಕೆ ಮೈಸೂರು ಪ್ರಾಂತ ಅಂತ ಹೆಸರಿತ್ತು. ಈ ಮೈಸೂರಿನವ್ರಿಗೆ ಆ ಥರದ್ದು ಏನೂ ಇಲ್ಲವೇ ಇಲ್ಲ ಸಮಸ್ಯೆ. ಮೈಸೂರು, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಇಬ್ಬರು ಸಾಕು ಅಂತ ಇವರು ತಿಳ್ಕೊಂಬಿಟ್ಟಿದ್ರು. ಇವರು ಇವು ಹೋಗ್ತಾ ಇರುವ ಭಾಗಗಳು, ಭೂಭಾಗಗಳು, ಜಿಲ್ಲೆಗಳು, ಊರುಗಳು, ಕೇರಿಗಳು ಅದರ ಅರಿವೇ ಇಲ್ಲ ಇಲ್ಲಿರೋರಿಗೆ, ಇಲ್ಲವೇ ಇಲ್ಲ. ಆ ಹನುಮಂತಯ್ಯನವ್ರನ್ನ ಇಳಿಸಿದ್ದು ಈ ಕಡೆ ಒಕ್ಕಲಿಗರೇ ಹೊರತು ಬೇರೆ ಜಾತಿಯವರಲ್ಲ. ಯಾವ ಬ್ರಾಹ್ಮಣರೋ ಅಥವಾ ಕುರುಬರೋ ದಲಿತರೋ ಹನುಮಂತಯ್ಯನವ್ರು ಇಳಿಸಿಲ್ಲ. ಇವರು ಏಕೀಕರಣ ಆಗಬೇಕು ಅಂತ ಹೋರಾಟ ಮಾಡಿದವರಲ್ಲಿ ಹನುಮಂತಯ್ಯನವ್ರ ಪಾತ್ರ ಇದೆ. ಅದಕ್ಕೆ ನಾನು ಹೇಳ್ತಾರೆ, ಮೈಸೂರು ಪ್ರಾಂತ್ಯಕ್ಕೆ ಸೇರಿಸ್ಬೇಕು. ಅವ ಇನ್ನೂ ಕರ್ನಾಟಕ ಅಂತ ಆಗಿರಲಿಲ್ಲ. ಮೈಸೂರು ಪ್ರಾಂತ್ಯಕ್ಕೆ ಸೇರಿಸ್ಬೇಕು ಅಂದಾಗ ಆ ಬಳ್ಳಾರಿ ಬಗ್ಗೆ ಇವ್ರಿಗೇನೇನೂ ತಿಳುವಳಿಕೆ ಇಲ್ಲ. ಆ ಹೋರಾಟದಲ್ಲಿ ಬಹಳ ದೊಡ್ಡವರು, ಕಂಬಳಿ ಸಿದ್ದಪ್ಪ ಅಂತವರು ಮಹಾನ್ ವ್ಯಕ್ತಿಗಳು ಅಲ್ಲಿ ಎದ್ರು. ಅವ್ರೇನು ಯಾವ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರಿಗೆ ಕಡಿಮೆ ಇದ್ದಂಥ ಮಹಾತ್ಮರಲ್ಲ ಅವರು. ಗಂಗಾಧರರಾವ್ ದೇಶಪಾಂಡೆ ಬೆಳಗಾವಿನ ಮೈಸೂರಿಗೆ ಸೇರಿಸ್ಬೇಕು ಅಂದರು. ಕಂಬಳಿ ಸರ್ ಕಂಬಳಿ ಸಿದ್ದಪ್ಪ ಸರ್ ಪದವಿ ಕೊಟ್ಟಿದ್ರು ಬ್ರಿಟಿಷ್ನವರು. ಅವರು ಬಳ್ಳಾರಿ ಮೈಸೂರಿಗೆ ಇರಬೇಕು ಅಂತ. ಕರ್ನಾಟಕ ಅನ್ನೋದು 73ನೇ ಇಸ್ವಿಯಿಂದ ಬಂದಿರೋದು, ಅದು ಬಿಟ್ಬಿಡಿ. ಅಲ್ಲಿ ಕೋ ಚನ್ನಬಸಪ್ಪನ ಪಾತ್ರ ಇತ್ತು. ವಕೀಲರಾದರು, ಅಡ್ವೊಕೇಟ್ ಆದರು, ಇವರು ಹೋರಾಡಿದರು ಅನ್ನೋದು ಒಂದು. ಏಕೀಕರಣದಲ್ಲಿ ಚನ್ನಬಸಪ್ಪನವ್ರ ಪಾತ್ರ ಇತ್ತು, ಆ ಗುಂಪಿತ್ತು. ಅದರಲ್ಲಿ ಒಬ್ಬ ವಕೀಲರಾಗಿ ನಾನು ಹೇಳ್ತೇನೆ. ಇನ್ನೂ ಯಾರು ಇರ್ಬೋದು, ಅದು ಬೇರೆ ಚರ್ಚೆ. ಅದು ಏಕೀಕರಣದ ಹೋರಾಟದ ಬಂದಾಗ ಸ್ವಾತಂತ್ರ್ಯ ಹೋರಾಟ ಹೇಗೋ ಏಕಕಾಲಕ್ಕೆ ಸ್ವಾತಂತ್ರ್ಯ ಹೋರಾಟವೂ ನಡೀತು, ಕರ್ನಾಟಕದ ಏಕೀಕರಣವೂ ನಡೀತು. ಎರಡರಲ್ಲೂ ಅವ್ರವ್ರ ಪಾತ್ರ ಇವೆ, ಅವೇ ಬೇರೆ. ಅಷ್ಟೇ ಅಲ್ಲ, ಚನ್ನಬಸಪ್ಪನವರು ರೈತ ಅಂತ ಒಂದು ಪತ್ರಿಕೆ ತರ್ತಾ ಇದ್ರು, ಪತ್ರಕರ್ತರು. ಅಲ್ಲಿ ಇದೇ ಕೆಲಸವೇ, ಉಳಿಸ್ಬೇಕು. ಬಳ್ಳಾರಿನ ಏನಾದ್ರು ಮಾಡಿ
ಮೈಸೂರು ಪ್ರಾಂತ್ಯಕ್ಕೆ ಸೇರಿಸ್ಬೇಕು ಅಂತ. ಆ ಟೈಮ್ನಲ್ಲಿ ಇವರು ಕಥೆಗಳು ಬರೆದಿದ್ದಾರೆ, ಕಾದಂಬರಿಗಳು ಭಾಳ ಬರೆದಿದ್ದಾರೆ. ಕೊನೆ ಕಾಲದಲ್ಲಿ ಅವರು ಸ್ವತಂತ್ರ ಹೋರಾಟದ ಬಗ್ಗೆನೂ ಕೂಡ ಒಂದು ದೊಡ್ಡ ಕಾದಂಬರಿ ಬರೆದಿದ್ದಾರೆ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿತ್ತು. ಬೇಡಿ ಕಳಚಿತು ಅನ್ನೋ ಹಾಗೆ ಅದು ಪುಸ್ತಕದ ಹೆಸರು ಉದ್ದವಾಗಿದೆ ಟೈಟ್ಲು. ಅದು ನಾವು ಕರ್ನಾಟಕದವರೇ ಪ್ರಕಟಿಸಿದ್ದಾರೆ. 2-3 ಆವೃತ್ತಿ ಕಂಡಿರ್ಬೋದು. ಆ ಕೃತಿಗೆ ಬರುತ್ತೆ ಅಂದ್ಕೊಂಡ್ರು, ಯಾಕೆ ಬರಲಿಲ್ವೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಹುಡುಗರು ಬಂದ್ಬಿಟ್ಟಿದ್ರು, ಈ ಜನ್ರೇಷನ್ ಅವ್ರವ್ರಿಗೆ ಬೇಕಾದ ಗೆಳೆಯರಿಗೂ ಅವ್ರವ್ರಿಗೆ ಕೊಟ್ಕೊಂಡು ಹೋದ್ರು. ಚನ್ನಬಸಪ್ಪನವರು ಹಳೆಯ ತಲೆಮಾರಿನವ್ರು ಆಗೋಗ್ಬಿಟ್ರು. ಅದನ್ನು ತಪ್ಪೋಯ್ತೋ ಏನೋ ಗೊತ್ತಿಲ್ಲ. ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದೇ ಒಂದು ವಿಶೇಷ, ಇಲ್ಲಾಂದರೆ ಅದು ತಪ್ಪೋಗ್ಬಿಟ್ಟಿರೋ. ತರಾಸು ಆಗಲಿಲ್ಲ, ಬೀಚಿ ಆಗಲಿಲ್ಲ, ನಿರಂಜನರಾಗಲಿಲ್ಲ, ಇವರೆಲ್ಲ ಆಗಲೇ ಇಲ್ಲ. ಹಾಗೆ ಇವ್ರದ್ದು ಆಗ್ಬಿಡ್ತಾ ಇತ್ತು. ಏನೋ ಒಂದು ನಡೀತು. ಸದ್ಯ ಇದ್ದಿದ್ದರಲ್ಲಿ ಚನ್ನಬಸಪ್ಪನವರ ಮಧ್ಯೆ ನಾಡೋಜ ಕೊಟ್ಟಿದ್ದರು, ಅದೆಲ್ಲ ಇತ್ತು, ಎಲ್ಲ ಇತ್ತು. ಆದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆ ದೊಡ್ಡ ಸ್ವಾತಂತ್ರ್ಯ ಹೋರಾಟದ ಬಗ್ಗೆಯೇ ಪ್ರತ್ಯಕ್ಷದರ್ಶಿಯಾದ ಕೋ ಚನ್ನಬಸಪ್ಪನವರು ಬರೆದ ಕಾದಂಬರಿಗೆ ಬರಬೇಕಾಗಿತ್ತು, ಬರಲಿಲ್ಲ. ಹಾಗಾಗಿ ಕಾದಂಬರಿಗಳನ್ನ ತುಂಬ ಬರೆದಿದ್ದಾರೆ ಅವರು. ಸುಮಾರು 60 ವರ್ಷಗಳ ಕಾಲ ನಿರಂತರ ಚನ್ನಬಸಪ್ಪನವರು. ಅವ್ರು ನೋಡಿ ಇಲ್ಲಿ ಹೇಗಿದೆ ಇದು. ಈಗ ಆನಾಕ್ರವ್ರ ಮೇಲೆ ಅಬ್ಬಬ್ಬ ಅಂದರೆ ಪಂಡಿತ್ ತಾರಾನಾಥರ ಪ್ರಭಾವ, ಅಥವಾ ಸಹವಾಸ ಜಾಚಾನೆ ಇಂತಹ ಮಠಾಧಿಪತಿಗಳ ಸಹವಾಸ. ತರಾಸು ಅವರಿಗೆ ಶೃಂಗೇರಿ ಮಠದ ಪ್ರಭಾವ, ಗೊತ್ತಾಯ್ತಾ. ಆಮೇಲೆ ತಿರುಕ ರಾಘವೇಂದ್ರ ಸ್ವಾಮಿ ಅಂಥವ್ರ ಸಹವಾಸ, ಅಲ್ಲಿದ್ದು ಬರೆದಿದ್ದು. ಹಾಗೆ ನಿರಂಜನರಿಗೆ ಯಾವ ದೇವರು ದಿಂಡ್ರು ಮಠ ಮಾನ್ಯ ಏನೂ ಇಲ್ಲ. ಅವ್ರಿಗೇನಿದ್ರು ಈ ಕಾರ್ನಾಡ್ ಸದಾಶಿವರಾಯರಂಥವ್ರು, ಇಂಥವ್ರು ಆದರ್ಶ. ಸ್ವಾತಂತ್ರ್ಯಕ್ಕೆ ಹೋರಾಡಿದವರು, ಏಕೀಕರಣಕ್ಕೆ ಹೋರಾಡಿದವರು, ಅದರಲ್ಲಿ ನಿರಂಜನರ ಪಾತ್ರ ಆಯಿತು. ಚನ್ನಬಸಪ್ಪನವರಿಗೆ ಅರವಿಂದ ಮಹರ್ಷಿಯವರ ಪ್ರಭಾವ, ಇದು ಮುಖ್ಯವಾದ ಪಾಯಿಂಟು. ಪ್ರಗತಿಶೀಲ ಅಂದರೆ ಅನುಮಾನವೇ ಇಲ್ಲ. ಅವರು ಕೊನೆಯವರೆಗೂ ರಾಮಕೃಷ್ಣ ಹೆಗಡೆ ಅವರಿಗೆ ಬಲಗೈ ಥರ ಇದ್ದರು. ಆ ಜನತಾ ಪಕ್ಷಕ್ಕೆ ಇವ್ರದ್ದು ಸಹಕಾರ ಇತ್ತು. ಏನೇ ಅದ್ರ ಮೇಲೆ ಆಕ್ಷೇಪ ಯಾರು ಬೇರೆ ಪಕ್ಷದವರು ವ್ಯಕ್ತಿಗಳು ಮಾಡಿದ್ರೆ ಉತ್ತರ ಕೊಡ್ತಾ ಇದ್ದವರು ಕೋ ಚನ್ನಬಸಪ್ಪ ಅವರು. ಲಿಂಗಾಯತರ ಇದ್ರ ಬಗ್ಗೆಯೂ ಅವ್ರಿಗೆ ಅಭಿಮಾನ ಇತ್ತು. ಲಿಂಗಾಯತ ಅಂತಲೇ ಇಡಬೇಕು, ವೀರಶೈವ ಅಲ್ಲ ಅಂಥೇಳಿ ಪುಸ್ತಕಗಳು ಬರೆದಿದ್ದಾರೆ ಅವರು. ಭಾಳ ನ್ಯಾಯಬದ್ಧವಾಗಿ, ನ್ಯಾಯವಾದಿ ಆದ್ದರಿಂದ ಎಲ್ಲವನ್ನೂ ಲಾಜಿಕ್ಕಾಗಿಯೇ ಅವರು ಬರೀತಾ ಇದ್ದರು, ಮಾತಾಡ್ತಾ ಇದ್ದರು. ಹಾಗಾಗಿ ಅವರ ಬರವಣಿಗೆಯಲ್ಲಿ ಪ್ರೋಗ್ರೆಸಿವ್, ಅದರಲ್ಲೇನು ಅನುಮಾನವೇ ಇಲ್ಲ, ಪ್ರಗತಿಶೀಲ ಅನ್ನೋದು ಅನುಮಾನವೇ ಇಲ್ಲ. ಆದರೆ ಅರವಿಂದರ ಪ್ರಭಾವಕ್ಕೆ ಒಳಗಾಗಿ ಅವರು ಸಾವಿತ್ರಿಯನ್ನು ಅನುವಾದ ಮಾಡಿದರು. ಮಹಾಕಾವ್ಯ ಅದು. ಕುವೆಂಪು ಅವ್ರ ಮೇಲೆ, ಬೇಂದ್ರೆ ಅವ್ರ ಮೇಲೆ, ಮಧುರಚಂದ್ರ ಮೇಲೆ, ಇಂಥವ್ರ ಮೇಲೆ, ಸಿಂಪಿಲಿಂಗಣ್ಣ ಅವ್ರ ಮೇಲೆ ಪ್ರಭಾವ ಬೀರಿದಂಥ ಅರವಿಂದರು ಕೋ ಚನ್ನಬಸಪ್ಪ ಅವ್ರ ಮೇಲೂ ಬೀರಿದ್ದಾರೆ. ಪ್ರಗತಿಶೀಲರಲ್ಲಿ ಇನ್ಯಾರೂ ಇಲ್ಲ, ಅವರೊಬ್ಬರೇ. ಆ ಥರ ಪ್ರಭಾವಕ್ಕೆ ಒಳಗಾದವರು. ಅವರು ಡಿವೈನ್ ಲೈಫ್ ಅಂತ ಒಂದು ದೊಡ್ಡ ಗದ್ಯದ ಕೃತ್ಯ ಅದು, ಅದು ಎಪಿಕ್ಕೆ, ಅದುವೇ ಒಂದು ರೀತಿ ಪೋಜ್ ಎಪಿಕ್ ಅದು. ಅದನ್ನೂ ಅನುವಾದ ಮಾಡಿದ್ದಾರೆ. ಕೊನೆಯಲ್ಲಿ ಕನ್ನಡ ನಾಡಿನ ವಿಷಯದಲ್ಲಿ ಅವರು ಅಧಿಕೃತವಾಗಿದ್ದವರು ಚನ್ನಬಸಪ್ಪನವರು. ಹೋರಾಟಕ್ಕೆ ಇಳಿದುಬಿಡೋದೆ, ಎಲ್ಲಿ ಕರೆದು ಬರೋರು. ಅದೇ ಇದು ಮಾಡು ಭಾಳ ಇದಾಗಿ ಹಾರ್ಷ್ಯ ಮದೆ. ಅವ್ರನ್ನ ಸುಮ್ಮನೆ ತಮಾಷೆಗೆ ಹೇಳೋ ಮಾತು, ಕ್ವಾಚೆ ಕಂಡ್ರಿ ಅವರು ಅನ್ನೋರು ಎಲ್ಲರೂ. ನಾನು ಪ್ರಜಾ ಸಾಹಿತ್ಯ ಬಳಗ ಅಂತ ಏನು ಪ್ರಾರಂಭ ಮಾಡಿದೆ 86ರಲ್ಲಿ, ಬಹುಶಃ ಕೈವಾರದಲ್ಲಿ ಈ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಪ್ರಜಾ ಸಾಹಿತ್ಯ ಬಳಗ ಹುಟ್ಟಾಕಿ ಮೊದಲನೇ ಅಧ್ಯಕ್ಷರು ಅಂತ ಚನ್ನಬಸಪ್ಪನವ್ರನ್ನೇ ನಾನು ಕರ್ಕೊಂಬಂದೆ. ಚೆನ್ನಾಗಿ ಮಾತಾಡಿದ್ರು. ಹೌದು ಹರಿಹರಪ್ರಿಯ ಹೇಳಿದಂಥ ನಿಜ, ಅನ್ಯಾಯ ಆಗಿದೆ. ಕಾಲೇಜು ಮತ್ತು ಯೂನಿವರ್ಸಿಟಿಯಿಂದ ಹೊರಗೆ ಬಿದ್ದಂತಹ ಅಥವಾ ಹೊರಗೆ ಇರುವಂಥವ್ರಿಗೆ ಯಾರಿಗೂ ಇದಿಲ್ಲ ಅಂತ ನಾನು ಅವಾಗ ಕೇಳ್ತಾ ಇದ್ದೆ. ಇವ್ರು ಪ್ರೋಗ್ರೆಸಿವ್ ಅಲ್ವಾ ಸರ್? ಈ ಕಮ್ಯುನಿಸ್ಟ್ರಿಗೆ ಏನು ಸರ್, ಅಲ್ಲಿರೋ ರೈತರು ಇರ್ಬೋದು, ಕಾರ್ಖಾನೆಯಲ್ಲಿರೋ ಇರ್ಬೋದು, ಅವರೆಲ್ಲ ಬರೀಬಾರ್ದ, ಮಾತಾಡಬಾರ್ದು ಅಂತ. ಅದಕ್ಕೆ ಅವ್ರಿಗೆ ಇವತ್ತೂ ಉತ್ತರ ಇಲ್ಲ. ಇವತ್ತು ಕಾರ್ಮಿಕರು ಯಾರು ಕೂಡ ಬರೀತಾರೋ, ದೊಡ್ಡ ಬರಹಗಾರರಾಗಿದ್ದಾರೋ, ಅದು ಬರೀ ಇದಕ್ಕೆ ಮಾತ್ರ, ಅದು ರಷ್ಯಾಕ್ಕೆ, ಬೇರೆ ದೇಶಕ್ಕೆ. ಇಲ್ಲಿ ಆ ಥರದವರು ಎದ್ದು ಬರಲಿಲ್ಲ. ಆದರೆ ಚನ್ನಬಸಪ್ಪನವರು ಒಂದು ಕಡೆಗೆ ಏಕೀಕರಣಕ್ಕೆ, ಸ್ವತಂತ್ರ ಹೋರಾಟಕ್ಕೆ, ಇನ್ನೊಂದು ಕಡೆಗೆ ಅರವಿಂದರ ಫಿಲಾಸಫಿಗೆ, ಇದೆಲ್ಲ ಇಟ್ಕೊಂಡು ಕುವೆಂಪು ಅವರಿಗೆ ಬಹಳ ಹತ್ತಿರದಲ್ಲಿದ್ದರು. ಅವರ ರಾಮಾಯಣ ದರ್ಶನ ಬಗ್ಗೆ ಅವರು ರಾಮಾಯಣ ದರ್ಶನ ಸಮೀಕ್ಷೆ ಅಂತ ದೊಡ್ಡ ಪುಸ್ತಕ ಬರೆದಿದ್ದಾರೆ. ಇನ್ನೊಂದು ಕುವೆಂಪು ಸಂದರ್ಶನ ಅಂತ ಅಲ್ಲೇ ಬಳ್ಳಾರಿನಲ್ಲಿ ಇದ್ದಾಗಲೇ ಮಾಡಿದ್ದಾರೆ.
ಒಂದು ಇದು ಮಾಡಿದ್ದಾರೆ. ಅವರ ಭಾಷಣಗಳು ಭಿನ್ನ ಒತ್ತಡಗಳು ಅಂತ ಒಂದು ಪುಸ್ತಕ ತಂದಿದ್ದಾರೆ. ಅವರು ಎಲ್ಲೆಲ್ಲಿ ಭಾಷಣ ಮಾಡಿದ್ದಾರೆ ಅದನ್ನೆಲ್ಲ ಸಂಗ್ರಹಿಸಿದ್ದಾರೆ. ಆ ಕಾಲಕ್ಕೆ ಇದೆಲ್ಲ 50-52ರಲ್ಲಿ ನಡೆದಿರೋದು. ಕರೆಕ್ಟ್. ಇದು ಚನ್ನಬಸಪ್ಪನವರು ಕುವೆಂಪುಗೆ ಭಾಳ ಹತ್ತಿರವಾಗಿದ್ದರು. ಕಟ್ಟಿಮನಿಯವ್ರ ಹತ್ತಿರ ಮಾತ್ರ ಯಾರು ಈ ಥರ ಅವ್ರು ಏನೂ ಮಾಡಲಿಲ್ಲ. ಅವ್ರಿಗೆ ಆ ಥರದ್ದು ಯಾವುದೂ ಇರಲಿಲ್ಲ ಸಂಪರ್ಕ. ಚನ್ನಬಸಪ್ಪನವರು ಕುವೆಂಪು ಬಗ್ಗೆ 10 ಪುಸ್ತಕಗಳು ಬರೆದಿದ್ದಾರೆ, ಮಾತಾಡ್ತಾಯಿದ್ರು. ಅದಕ್ಕೆ ಅರವಿಂದ ಫಿಲಾಸಫಿನೂ ಕಾರಣ ಅಂತ ಹೇಳ್ತಾ ಅವ್ರ ಮನೆಯಲ್ಲೂ ಸಣ್ಣ ಪುಟ್ಟ ಇದಾಗಿದೆ ದೋಷ. ಅದನ್ನು ನಾನು ಎತ್ತಾಡಬಾರ್ದು, ಈಗ ಬೇಡ ಅದು. ಆದರೆ ಅವ್ರಿಗೆ ಜಗ್ಗಿಲ್ಲ, ಅದೇ ದೃಢಕಾಯವಾಗಿದ್ದು ನ್ಯಾಯವಾದಿ ಅಲ್ವೇ ಎಷ್ಟಾದರೂ ಮಾಡಿಕೊಂಡು ಅದನ್ನು ಮಾಡ್ಕೊಂಬಂದರು. ಆಮೇಲೆ ರಿಟೈರ್ಡ್ ಆದರು. ಅವರು ಮ್ಯಾಜಿಸ್ಟ್ರೇಟ್ರಾಗಿದ್ದರು. ನಾನು ಅವರು ಮಂಗಳೂರಿನಲ್ಲಿ ಕುವೆಂಪು ಪತ್ರಗಳು ಈಸ್ಕೊಂಬರೋದಕ್ಕೆ ಅಂತ ಹೋಗಿದ್ದೆ, ಬಹುಶಃ 72-73. ಆಗ ನಾನು ಅದನ್ನು ಕಾಪಿ ಮಾಡಲಾರೆ, ಜೆರಾಕ್ಸ್ ಇಲ್ಲ, ಮೊಬೈಲ್ ಇಲ್ಲ, ಕಂಪ್ಯೂಟ್ರ್ ಇಲ್ಲ, ಯಾವುದೂ ಇರಲಿಲ್ಲ ಕಾಲದಲ್ಲಿ. ನೀವು ಬಂದು ಬೇಕಾದರೆ ಬರ್ಕೊಂಡು ಹೋಗ್ಬೋದು ಅಂದರು. ನಾನು ಹೋಗಿ ಅವ್ರ ಮನೆಯಲ್ಲೇ 3 ದಿನ ಇದ್ದೆ, ಚನ್ನಬಸಪ್ಪನವ್ರ ಮನೆ, ಮ್ಯಾಜಿಸ್ಟ್ರೇಟ್ರಲ್ಲಿ. ಸೆಷನ್ ಜಡ್ಜೋ ಏನೋ ಆ ಥರ ಇತ್ತು, ಮ್ಯಾಜಿಸ್ಟ್ರೇಟು ಅಥವಾ ಸೆಷನ್ ಜಡ್ಜೋ, ನನಗೆ ಅದಷ್ಟು ವಿಭೇದ ಗೊತ್ತಿಲ್ಲ. ಅಲ್ಲಿದ್ದರು ಅವರು. ಆಮೇಲೆ ನಾನು ಬರ್ಕೊಂಡೆ, ಚೆಕ್ ಮಾಡಿದ್ರು, ಅಕ್ಷರ ಬರೀತಾ ಇದ್ದರು. ಅವರು ಸಾಯುವ ಕಾಲದಲ್ಲೂ ಕೂಡ ಎಷ್ಟು ಮುದ್ದಾಗಿ ಬರೆಯೋರು ಚನ್ನಬಸಪ್ಪನವರು ಅಂದರೆ ಅಷ್ಟಿಷ್ಟಲ್ಲ. ನನ್ನ ಕುವೆಂಪು ಪತ್ರಗಳಲ್ಲಿ ಅವ್ರ ಕೈಯಲ್ಲೇ ಮುನ್ನುಡಿ ಬರೆಸ್ತೆ. ಹಾಗಾಗಿ ಅವರಿಗೆ ನನ್ನ ನಿಕಟ ಸಂಪರ್ಕ. ಮುನ್ನುಡಿ ಬರೆದ್ರು. ನಾನು ಮಾಡಿದ ಪ್ರಜಾ ಸಾಹಿತ್ಯ ನಾನ್ ಅಕಾಡೆಮಿಕ್ ರೈಟರ್ಸ್ಗೆ ಅವರೇ ಅಧ್ಯಕ್ಷರಾದಾಗ ಬಂದು ಗುಡುಗಿದ್ರು. ಮಾಧ್ಯಮಗಳು ನನ್ನನ್ನು ಆವಾಗ ಸರಿಯಾಗಿ ಇದು ಮಾಡಲಿಲ್ಲ, ಗಮನಿಸ್ಲಿಲ್ಲ. ನನಗೆ ದೊಡ್ಡ ದುಃಖ. ಅವತ್ತು ಅಷ್ಟೇ ಇವತ್ತು ಅಷ್ಟೇ. ನಾನು ತುಂಬ ಜರ್ಜರಿತನಾಗಿರೋದಕ್ಕೆ ಬರೀ ರಾಜಕಾರಣಿಗಳಷ್ಟೇ ಅಲ್ಲ, ಮಾಧ್ಯಮಗಳೇ ಮೇಯ್ನು ಅಂತ ಕಾಣಿಸ್ತದೆ. ಅಲ್ಲಿದ್ದವರೆಲ್ಲರೂ ಈ ಯೂನಿವರ್ಸಿಟಿ ಮೇಷ್ಟ್ರುಗಳ ಇವರವರು ಶಿಷ್ಯರು. ಅವರು ನಮ್ಮ ಹೆಸರುಗಳನ್ನ ಹಾಕೋದಕ್ಕೆ ಮಾಡೋದಕ್ಕೆ ಅವರು ಒಪ್ಪದವರಲ್ಲ. ಇವನು ಯಾವ ಮಹಾ ಯಾಕಂದ್ರೆ ಅದು ಪರ್ಯಾಯ ಇದು ಅಷ್ಟೇ. ಹಾಗಾಗಿ ಈಗ ಏನಾದರೂ ಈಗ ಗೊತ್ತಾಗ್ತಾ ಇದ್ರೆ ನಮ್ಮಂಥ ಹೊರಗಡೆ ಇದ್ದವರು ಚರಿತ್ರೆಯನ್ನು ಗಮನಿಸಿದ್ದೀವಿ ಅಂತ ಗಣಪತಿ ಚಾನಲ್ನಿಂದ ಗೊತ್ತಾಗಬೇಕೀಗ. ಅವರೆಲ್ಲ ಏನೂ ಅಲ್ವೇ ಜೀರೋ ಆಗೋಗ್ಬಿಟ್ರು ಅಷ್ಟೇ. ಬರೀ ನಿಮ್ಮ ಮೇಷ್ಟ್ರುಗಳನ್ನ ಉಗುಳ್ಕೊಂಡೇ ಬಂದರೆ ಹೊರತು ಅವರಿಗೆ ನೀವು ತಂದು ಕೂರಿಸ್ಬಿಟ್ರೆ ಹೊರತು ನೀವೇನು ಮಾಡಿದ್ರಿ? ಚನ್ನಬಸಪ್ಪನವ್ರು ಅಂತವ್ರಿಗೆ ಅವ್ರಿಗೆಲ್ಲ ನಿರಂಜನರಿಗೆ ಏನು ಮಾಡಿದ್ರಿ? ನೀವು ಬರೆದ್ರಾ? ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಲಿಲ್ಲ ಅಂತ ಬರೆದ್ರಾ? ತರಾಸುಗೆ ಯಾಕೆ ಬರೆದ್ರ? ಮಾಧ್ಯಮಗಳು ಅವ್ರ ಜನಪ್ರೀತಿಯೇ ದೊಡ್ಡದು, ಜನಮಾನ್ಯತೆಯೇ ದೊಡ್ಡದಾಗೋಯ್ತು. ಈ ಯೂನಿವರ್ಸಿಟಿ ಮೇಷ್ಟ್ರುಗಳ ನಾನು ಈ ಕಾದಂಬರಿಯನ್ನು ಶ್ರೇಷ್ಠ ಕಾದಂಬರಿ, ಅವರಿಗೆ ಹೋಲಿಸುವುದು ಇವರಿಗೆ ಹೋಲಿಸುವುದು ಅಂತಲೇ ಬಂದರೆ ಹೊರತು ನೀವು ನಿಮ್ಮ ಸಾಹಿತ್ಯ ಅಲ್ಲ. ನನ್ನ ಪ್ರಕಾರ ಎರಡೇ ಇರೋದು, ಕಾಲೇಜು ಮತ್ತು ಯೂನಿವರ್ಸಿಟಿಯ ಸಾಹಿತ್ಯ ಒಂದು, ಆದರೆ ಹೊರಗಡೆ ಇರೋರು ಸಾಹಿತ್ಯ ಒಂದು. ಆ ಸಾಹಿತ್ಯ ಯೂನಿವರ್ಸಿಟಿಯವರು ಒಪ್ತಿರಲಿಲ್ಲ, ಗೊತ್ತೈತೆ? ಆದ್ದರಿಂದ ಅದು ಜನದ ನಡುವೆ ಹರಿದ ಕಾಲುವೆ ಅದು. ಅದರ ನಿಜವಾದ ಸಾಹಿತ್ಯ ಇರುವುದು ಯೂನಿವರ್ಸಿಟಿ ಮತ್ತು ಕಾಲೇಜಿನ ಹೊರಗೆ. ಅದೇ ಜನದ ನಡುವೆ ಹರಿದ ಕಾಲುವೆ ಅದು, ಜನಪ್ರೀತಿಯ ಕಾಲುವೆ. ಇವರು ಜನಕ್ಕೆ ಮುಟ್ಲೇ ಇಲ್ಲ. ಇವರು ಏನೋ ಪಂಡಿತರು. ಇವರು ಟೆಕ್ಸ್ಟ್ ಬುಕ್ಗಳು ಅಲ್ಲಿ ಮಾಡ್ಕೊಳ್ಳೋದು ಮುಟ್ಟೋದು ಹಿಂಗೆ ಬಂದೋದ್ರಿ. ಇವರು ಬಳಸೋ ಪ್ರಶಸ್ತಿಗಳು ಬಹುಮಾನಗಳೆಲ್ಲ ಅವತ್ತು ಅಷ್ಟೇ ಇವತ್ತು ಅಷ್ಟೇ. ಇವತ್ತು ಯಾರೂ ಹೊರಗಿರೋರು ಅಲ್ಲಿಲ್ಲ. ಎಲ್ಲ ಮೆಂಬರ್ಗಳು ಯೂನಿವರ್ಸಿಟಿಯವ್ರುಗಳೇ, ಕಾಲೇಜ್ನವರೇ. ಅವರು ಸಹಜ ಅಲ್ವಾ? ಅವ್ರ ಸ್ನೇಹಿತ 30 ವರ್ಷದಿಂದ 40 ವರ್ಷದಿಂದ ಗೆಳೆಯಲ್ಲಿ ಬೆಳೆದಿರ್ತಾರೆ. ಅವ್ರನ್ನ ಸೂಚಿಸೋದೇನು ಕಷ್ಟ ಏನಾಗಲ್ಲ. ನೀವು ಹಿಂದೆ ಹೇಳಿದ್ರಿ ಸರಸ್ವತಿ ಪುತ್ರ ಅಂತ ಪುಟ್ಟಮರ್ತಿ ನಾರಾಯಣಾಚಾರ್ಯರು, ಅವರೊಬ್ಬರು ಮೇಷ್ಟ್ರು ಅಲ್ವಾ? ಹೈಸ್ಕೂಲ್ ಮೇಷ್ಟ್ರು. ಹೌದು ಅಂತಂದ್ರಿ. ನಮ್ಮಲ್ಲಿ ಹೈಸ್ಕೂಲ್ ಮೇಷ್ಟ್ರಿಗಿರಿ ಮಾಡಿದಂತ ಸಾಹಿತಿಗಳಿಗೆ ಯಾವ ಪ್ರಶಸ್ತಿ ಪುರಸ್ಕಾರಗಳು ಇಲ್ವೇ ಇಲ್ಲ, ತಲುಪಲಿಲ್ಲ. ನೀವು ಆರ್ ಬಿ ಭಂಡಾರಿ ಅವ್ರ ಬಗ್ಗೆ ಹೇಳಿದ್ರಲ್ಲ, ಏನ್ ಮಾಡಿದಿರಿ ಆರ್ ಬಿ ಭಂಡಾರಿ ಅವರಿಗೆ? ಏನಿಲ್ಲ. ಅವ್ರ ಮಕ್ಕಳೇನೋ ಬಂದು ಅವ್ರ ಹೆಸರನ್ನು ಟ್ರಸ್ಟ್ ಮಾಡ್ತಾ ಇದ್ದಾರೆ, ಅವ್ರ ಹೆಸರು ಉಳಿಸಿದ್ದಾರೆ. ಆರ್ ವಿ ಭಂಡಾರಿ ಅವರು ಈ ಬಂಡಾಯ ದಲಿತ ಹುಟ್ಟುವ ಮುಂಚೆಯಿಂದನೂ ಬಂಡಾಯ ದಲಿತದ ಹೋರಾಟಗಾರರು. ಹೌದು, ಅದಕ್ಕೆ ನಾನೇ ಸಾಕ್ಷಿ ಇದ್ದೇನೆ. ಆಮೇಲೆ ಎಲ್ಲಾ ಬಂಡಾಯ ಚಳವಳದ ಈ ಬೆಂಗಳೂರು ಸಾಹಿತಿಗಳಿದ್ದಾರಲ್ಲ, ಅವರು ಆರ್ ವಿ ಭಂಡಾರಿಯನ್ನ ಹೇಗಲಾಗಿ ಬಳಸಿದ್ರು ಅಲ್ವಾ? ನಾನು ಭಂಡಾರಿ ಅವ್ರು ನೋಡಿಲ್ಲ, ನನ್ನ ಬಗ್ಗೆ ಲೇಖನ ಬರೆದಿದ್ದಾರೆ. ಅದು ನಾನು ಹಾಕಿದ್ದೀನಿ ನನ್ನ ಬಗ್ಗೆ. ಸೇರೋಣ ಅಂತಿತ್ತು. ಆಮೇಲೆ ಕೊನೆಗೆ ಅವ್ರ ಆರೋಗ್ಯ ಕೆಟ್ಟೋಯ್ತು. ಅದು ನಾನು ಹೋಗಕ್ಕಾಗ್ಲಿಲ್ಲ. ಅದು ಜೊತೆ ಕೆರೆಮನೆ ಅಂತ ಅದೇನೋ ಊರ ಹೆಸರು, ಕೆರೆಕೋಣ ಅಂತಾನೆ, ಕೆರೆಕೋಡು ಅಂತಾನೆ, ಕೆರೆಕೋಣ ಅಲ್ಲಿಗೆ ಕರೆದಿದ್ರು. ನಾನು ಅವ್ರಿದ್ದಾಗ ಹೋಗಕ್ಕಾಗ್ಲಿಲ್ಲ.
ಅವಾಗ ನನ್ನ ಆರ್ಥಿಕ ಸ್ಥಿತಿ ಅಷ್ಟು ಬಲವಾಗಿರಲಿಲ್ಲ. ಆದರೂ ನನ್ನ ಕಂಡ್ರೆ ಅವ್ರಿಗೆ ಬಹಳ ವಿಶ್ವಾಸ. ನನಗಿಂತ ದೊಡ್ಡವರು ಅಲ್ಲ, ತುಂಬಾ ಸಹೃದಯಿ. ಹೌದು, ಅದೇ ನನಗಿಂತ ದೊಡ್ಡವರು ಎಲ್ಲವನ್ನು ಕೊಟ್ಟವರೇ ಹೊರತು ಪಡ್ಕೊಂಡ. ಮತ್ತೆ ನಾನು ಅವ್ರ ಭೇಟಿ ಮಾಡೋಕ್ಕೆ ಆಗಲಿಲ್ಲ. ಮಾಡಿದರೆ ಈ ಮಾಲಿನಲ್ಲಿ ಅವ್ರನ್ನೂ ನಾನು ಹಾಕೋತಾ ಇದ್ದೆ, ಈ ಮೂಲಕ ನೆನೀತೀನಿ ನಾನು. ಗೊತ್ತಾಯ್ತಾ? ಹಾಗೆ ಚನ್ನಬಸಪ್ಪನವರು ನಮ್ಮಂಥವ್ರನ್ನ ಬೆಳೆಸಿದ್ದಾರೆ, ಅದು ಮುಖ್ಯವಾದ ಮಾತು. ಆದರೆ ಒಂದು ಸ್ವಲ್ಪ ಕಟುವಾಗಿ, ಆಮೇಲೆ ಇದ್ದ ಹಾಗೆ ಮಾತಾಡೋರು, ಲೇವಡಿ ಮಾಡೋರು, ಅದೆಲ್ಲ ಮಾಡ್ತಾಯಿದ್ರು. ಚನ್ನಬಸಪ್ಪನವ್ರಲ್ಲಿ ಏನು ದಯಾದಾಕ್ಷಿಣ್ಯ ಅಲ್ಲ. ಏನ್ರಿ ಹೇಳ್ತೀನಾದ್ರು ನೀವು ಬರಲೇ ಇಲ್ವಲ್ಲ, ಏನೋ ನೀವು ನಮ್ಮಂಥವ್ರನ್ನೆಲ್ಲ ಈ ಥರ ಎಲ್ಲ ಚುಚ್ಚೋರು, ಅದೆಲ್ಲ ಲಾಯರು. ನಮ್ಮ ಮನೆ ಹಿಂಭಾಗದ ಮಹಾಲಕ್ಷ್ಮಿ ಲೇಔಟಲ್ಲಿ ಅವರು ಮೊದಲಿದ್ದರು. ನಾನು ರಾಜಾಜಿನಗರದಲ್ಲಿ ನಮ್ಮ ಶ್ರೀಮತಿಯವ್ರ ಮನೆ ಇದ್ದಿದ್ದು, ಅವರ ಆ ಮನೆಯಲ್ಲಿ ನಾವು ಅಲ್ಲಿದ್ದಿದ್ದು. ಆ ಥರ ಯಾವಾಗಲೂ ಅಷ್ಟೇ. ಅವರು ರಿಟೈರ್ಡ್ ಆದಮೇಲೆ ಕೋರ್ಟಿಗೆ ಹೋಗ್ತಾಯಿದ್ರು, ಕೋಟ್ ಹಾಕ್ಕೊಂಡು. ಎಂದೂ ಕೂಡ ಅವರು ಮನೇಲಿ ಮೇಲೆ ಕೂತಿದ್ದಿಲ್ಲ, ಮಾಡಿದ್ದಿಲ್ಲ. ಅವ್ರ ಮಕ್ಕಳು ಎಲ್ಲ ಒಳ್ಳೊಳ್ಳೆ ವಿದ್ಯಾವಂತರಿದ್ದಾರೆ, ಓದ್ತಾ ಇದ್ದಾರೆ. ಅದೇನಿಲ್ಲ, ಅವ್ರ ಹೆಸರನ್ನ ಉಳಿಸೋ ಪ್ರಯತ್ನಗಳು ಅವ್ರು ಮಾಡ್ತಾ ಇದ್ದಾರೆ. ಅದು ಇದು ಅವ್ರದ್ದು ಸಮಗ್ರ ಬಂದಾಗ ಈಗ ಅನ್ನಿಸ್ತಾ ಇದೆ. ಈಗ ನಮ್ಮ ಕೊಡಸೆಯವರು, ಲಕ್ಷ್ಮಣ ಕೊಡಸೆಯವರು ಅವರ ಕೃತಿಗಳನ್ನಾಗಲಿ ಸಾಕಷ್ಟು ಸಂಪುಟಗಳನ್ನ ಸರ್ಕಾರದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ತರ್ತಾ ಇದ್ದಾರೆ. ಬಂದಿವೆ, ಸಾಕಷ್ಟು ವಾಲ್ಯೂಮ್ಸ್ ಬಂದಿವೆ. ಇನ್ನೊಂದೇನೋ ಒಂದು 3-4 ಬರಬೇಕು ಅಂತ ಕಾಣಿಸುತ್ತೆ. ಅದನ್ನು ಅವರು ಇದು ಮಾಡ್ತಾ ಇದ್ದಾರೆ. ನನಗೂ ಅವ್ರಿಗೂ ಬಹಳ ಇತ್ತು. ನನ್ನ ಒಂದು ಸಭೆಗೂ ಒಂದು ಸಮಾರಂಭಕ್ಕೂ ಕರೆದಿದ್ದರು, ನಾನು ಬರೋದಿಲ್ಲ ಅಂದ್ಬಿಟ್ಟೆ. ನಾನು ಒಂದು ಸ್ವಲ್ಪ ಈಗ ಎಲ್ಲನೂ ಒಪ್ಕೊಳ್ಳೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಇಲ್ಲಪ್ಪ ನಾನು ಬರೋಲ್ಲ ಕೊಡಿಸಿ ಅಂದ್ಬಿಟ್ಟೆ. ಅವರೇನು ಆ ಥರ ಬೇಜಾರು ಮಾಡ್ಕೊಳ್ಳೋ ವ್ಯಕ್ತಿ ಏನಲ್ಲ, ಹೋಗಲಿ ಬಿಡಿ ಪರವಾಗಿಲ್ಲ, ಇಲ್ಲ ನಿಮ್ಮ ಗೌರವ ಸಂಭಾವನೆ ಅದು ಇದೆಲ್ಲ ಕೊಡಿಸ್ತೀನಿ ಮಾಡ್ತೀನಿ ಅಂತ ಹೇಳಿದರು. ಕೊಡಿಸಿ ಆ ಥರ ನನಗೆ ಬೇಕಷ್ಟೆಲ್ಲ ಮಾಡಿದ್ದಾರೆ. ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದಾರೆ, ಭಾಷಣ ಮಾಡಿದ್ದೀನಿ. ನನಗೆ ಗೌರವ ಸಂಭಾವನೆ ಕೊಡದೇ ಇದ್ದರೆ ನಾನು ಎಲ್ಲೂ ಹೋಗಿ ಭಾಷಣ ಮಾಡಲ್ಲ. ನಾನು ಬದುಕಿರೋದೇ ಅದರಿಂದ. ಈಗ ಗಣಪತಿಯವರು ಏನೋ ಒಂದು ಚಾನಲ್ ನಡೆಸ್ತಾ ಇದ್ದಾರೆ ಅಂದರೆ ಅದು ಅದರಿಂದನೇ ತಾನೇ ಬದುಕಿರೋದು. ಅವರು ಸಮಾಜ ಸೇವೆ ಮಾಡೋಕ್ಕೆ ಯಾರು ಗೌರ್ಮೆಂಟ್ನವ್ರು ಯಾರೂ ನೇಮಿಸಿಲ್ಲ. ಗೊತ್ತಾಯ್ತಾ? ತಿಳಿದು ಮಾತಾಡಬೇಕು. ಮಾತಾಡೋರು, ಅದರಲ್ಲೂ ಪತ್ರಿಕಾ ಅಥವಾ ಮಾಧ್ಯಮದಲ್ಲಿರೋರು ತಿಳಿದು ಮಾತಾಡಬೇಕು. ಮಾಧ್ಯಮ ಯಾವ ಸ್ಥಿತಿಯಲ್ಲಿದೆ ಈಗ ಅಂತ ತಿಳಿದು ಮಾತಾಡಿದ್ರೆ ಮಾತ್ರ ಅವರಿಗೆ ಗೌರವ ಮರ್ಯಾದೆ. ಇಲ್ಲಾಂದರೆ ಇರೋ ಮರ್ಯಾದೆನೂ ಹೋಗ್ಬಿಡುತ್ತೆ ನಿಮಗೆ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವೆಲ್ಲರೂ ಭಾಷಣ ಮಾಡ್ತಾಯಿದ್ದು, ದುಡ್ಡು ಸಂಪಾದನೆ ಮಾಡ್ತಾಯಿದ್ದೆ ನಾನು. ಹಾಗಾಗಿ ಬದುಕಿದ್ದೀವಿ ಇಷ್ಟು ಕಾಲ. ಇನ್ನು ಬರೀ ಪಾಪ ಹೆಂಡತಿ ಮಕ್ಕಳೇ ಎಷ್ಟು ಅಂತ ನಮ್ಮನ್ನು ಸಾಕೋಕ್ಕಾಗತ್ತೆ ಅನ್ನೋ ಕಾಲಕ್ಕೆ ಏನೇ ಇರಲಿ. ಹಾಗಾಗಿ ಚನ್ನಬಸಪ್ಪನವರು ಹತ್ತಿರಕ್ಕೆ ಬಿಟ್ಟುಕೊಂಡವರಲ್ಲ. ಅವ್ರಿಗೊಂದು ಸ್ವಲ್ಪ ಜಾತಿವಾದಿಯಾಗಿದ್ದರು ಅಂತ ಹೇಳಬೇಕು. ಹೌದು, ಲಿಂಗಾಯತರ ಪರವಾಗಿ ಅವರು ಎಷ್ಟೇ ಅರವಿಂದ ಫಿಲಾಸಫಿ ಓದಿದ್ರು, ಕುವೆಂಪು ಅವರ ಮನುಜ ಮತ, ವಿಶ್ವಪಥ ಮನುಜ ಮತ ಅಂತ ಹೇಳಿದ್ರು ಕೂಡ ಅವರು ಒಂದು ಸ್ವಲ್ಪ ಲಿಂಗಾಯತರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ರು ಅಂತ ನನ್ನ ಭಾವನೆ, ನನಗೆ ಬಂದ ಫೀಲಿಂಗ್ ಅದು. ನಮ್ಮನ್ನೇನು ಅವ್ರು ಇದು ಮಾಡಿ, ಆದರೆ ನಮ್ಮನ್ನೇನು ಎಂದೂ ಅವರು ಅವಮಾನ ಮಾಡಿದ್ದಿಲ್ಲ. ನಮ್ಮನ್ನು ಒಂಥರ ಬರಬೇಡ ನಮ್ಮ ಮನೆಗೆ ಅಂತ ಹೇಳಿದ್ದಿಲ್ಲ. ಎಲ್ಲ ಇದು ಇಟ್ಕೊಂಡಿದ್ರು ಅವರು. ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಅಧ್ಯಕ್ಷರಾದರು. ನಾಡೋಜ ಅನ್ನೋ ಇದು ಬಂತು. ಅದಕ್ಕೆ ಅವರು ಆಗಲೂ ಲೇವಡಿ ಮಾಡೋರು. ಒಂದು ಸಲ ಅವ್ರ ಹೆಸರು ಬಂದಿದ್ದಾಗ ತಪ್ಪಿಸ್ತವ್ರೆ ಚಂದ್ರಶೇಖರ ಪಾಟೀಲ್ರು. ಅವತ್ತವರು ಆ ಓಟ್ ಹಾಕಿದ್ದರೆ ಅವ್ರು ಬಂದ್ಬಿಟ್ಟಿರೋರು. ಆಗ ಇನ್ನು ನನಗೆ ಮಾತ್ರ ಗೊತ್ತಿರೋ ವಿಷಯ. ಯಾಕಂದರೆ ನಾವಿಬ್ಬರು ಅದೇ ಕಾರಲ್ಲಿ ಹೋಗ್ತಾ ಇದ್ದಾಗ, ಏನು ಸರ್ ಹರಿಬಿರಿ ಮಾಡಿಬಿಟ್ರಿ, ನಾಳೆ ಹೋಗಬೇಕು ಅಂತಿದ್ದ. ಇಲ್ಲಪ್ಪ, ಆ ಪರಿಷತ್ತಿನ ಇವರು ಅಧ್ಯಕ್ಷರಲ್ವಾ, ಒಂದು ಇದಿದೆ, ವೋಟಿಂಗ್ ಪವರ್ ಇತ್ತು ಇವರಿಗೆ. ನಾನು ಹೋದರೆ ಆ ಚನ್ನಬಸಪ್ಪನ್ನ ವೋಟ್ ಮಾಡಬೇಕಾಗತ್ತೆ ನಾನು, ಇಲ್ಲಾಂದರೆ ಆಮೇಲೆ ತಪ್ಪು ತಿಳ್ಕೊತಾರೆ ಅನ್ನೋ ಹಾಗೆ ಅವರು ಎದುರ್ಕೊಳ್ಳೋರು ಚನ್ನಬಸಪ್ಪನಿಗೆ. ವೋಟ್ ಮಾರನೇ ವರ್ಷ ಹಾಗೇ ಆದ್ರಲ್ಲ. ನೀವು ಅದೇ ಚಂಪಾ ಅವರು ನನ್ನ ಹತ್ರ ಚನ್ನಬಸಪ್ಪನವ್ರ ಬಗ್ಗೆ ಅಷ್ಟೆಲ್ಲ ಲೇವಡಿ ಮಾಡಿದ್ರಲ್ಲ ಕಾರಲ್ಲಿ ಬರುವಾಗ, ನೀವು ಆಮೇಲೆ ಅವ್ರ ಬಗ್ಗೆ ಬುಕ್ ತಂದ್ರಲ್ಲ, ಇದನ್ನೇನಂತಾರೆ, ಇದು ನವ್ವಿದವರ ಪ್ರವೃತ್ತಿ. ನಾನು ಚಂಪನ್ ಅನ್ನೋದಿಲ್ಲ, ನವ್ವಿದವ್ರ ಪ್ರವೃತ್ತಿ. ಏನೋ ಅವ್ರಿಗೂ ಇವ್ರಿಗೂ ಘರ್ಷಣೆ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಆದರೆ ಅವತ್ತೂ ನಾನು ಸಾಕ್ಷಿಯಾಗಿದ್ದೆ, ನೀವು ಪುಸ್ತಕ ತಂದಿರೋದಕ್ಕೂ ನಾನು ಸಾಕ್ಷಿಯಾಗಿದ್ದೀನಿ ಅಂತ ಹೇಳ್ತಾ, ಚನ್ನಬಸಪ್ಪ ಸಣ್ಣ ಮನುಷ್ಯ ಅಲ್ಲ, ಚೀಪಾಗಿ ಏನೋ ಯೋಚನೆ ಮಾಡ್ತೀವಿ. ಅದು ಜಾತಿವಾದ ಅಲ್ಲಿ ಹುಟ್ಟಿದ್ದಾರೆ ಅವರು, ಆ ಮತದಲ್ಲಿ ಪಂಗಡದಲ್ಲಿ ಹುಟ್ಟಿದ್ದಾರೆ. ಅದು ನಿಮ್ಗೆ ಅಭಿಮಾನ ಇರಬಹುದು. ನಾನೇನು ಅದನ್ನು ಇದು ಮಾಡಿದ್ದಿಲ್ಲ. ಅಥವಾ ನೀವು ಯಾರನ್ನೋ ಬೆಳೆಸ್ತಾ ಇದ್ದೀರಿ ಅಂತಿಲ್ಲ. ಅವರು ಕೊಡಸೆಯವರು ಲಿಂಗಾಯತರೇನಲ್ಲ. ನಾನು ಹೇಳೋದಾದ್ರೆ ಅವರು ಶ್ರೀಮತಿಯವರು ಲಿಂಗಾಯತರು, ಕೊಡಸೆಯವರು ಲಿಂಗಾಯತರಲ್ಲ. ಅದನ್ನು ಹೇಳಿದ್ದು ಅವ್ರು ಭಾಳ ಇದಿತ್ತು. ಅವರೇ ಮಾಡ್ತಾ ಇರೋದು. ಚನ್ನಬಸಪ್ಪನವ್ರ ಹೆಸರು ಉಳಿಯೋ ಹಾಗೆ ಮಾಡ್ತಾ ಇರೋದು ಲಕ್ಷ್ಮಣ ಕೊಡಸೆ ಅವರೇ. ಅದು ನಾನು ಮೆಚ್ಚುತ್ತೀನಿ. ಏನೇ ಇದ್ದರೂ ಕೂಡ ಚನ್ನಬಸಪ್ಪ ಅವರು ಭಾಳ ದಿಟ್ಟ, ನೇರ, ನಿಷ್ಠುರವಾದ ವ್ಯಕ್ತಿತ್ವ, ಅನುಮಾನವೇ ಇಲ್ಲ. ಕನ್ನಡದಲ್ಲಿ ಅವರು ಇದ್ದರು ಅಂದ್ರೇ ಒಂದು ಇದಿತ್ತು ಅಂತ ನನಗೆ. ಯಾಕಂದ್ರೆ ಲಾ ಓದಿದ್ರು, ಲಾಯರು. ಇವ್ರು ಯಾರಿಗೂ ಇರಲಿಲ್ಲವಲ್ಲ, ಹಾನಕ್ಕೂ ಲಾಯರಲ್ಲ,
ತರಾಸು, ಬೀಚಿ, ನಿರಂಜನ ಇವರಿಗೆಲ್ಲ ಅದ್ಭುತವಾದ ಎಜುಕೇಷನ್ ಇತ್ತು. ನಾಡಿಗಾಗಿ ದುಡಿದ್ರು, ಪಾರ್ಟಿಗಾಗಿ ದುಡಿದ್ರು, ಜನತಾ ಪಕ್ಷಕ್ಕೆ ಇವ್ರದ್ದು ಬೆಂಬಲ ಇತ್ತು. ಒಂದು ರೀತಿ ಹೊರಗಿನ ಸಲಹೆಗಾರರಾಗಿ ರಾಮಕೃಷ್ಣ ಹೆಗಡೆ ಅವರು ಇವ್ರನ್ನ ಇಟ್ಕೊಂಡಿದ್ದರು. ಅದು ಮುಚ್ಚು ಮರ ಇಲ್ಲ, ಬರೀತಾ ಇದ್ರು, ಪತ್ರಿಕೆಗಳಲ್ಲೆಲ್ಲ ಲೇಖನಗಳೆಲ್ಲ ಬರೀತಾ ಇದ್ರು. ಹಾಗಾಗಿ ಇವರು ರಾಜಕೀಯವಾಗಿ ಕೂಡ ಭಾಳ ಸೌಂಡ್ ಆಗಿದ್ದರು ಅಂತ ನನ್ನ ಭಾವನೆ. ಚನ್ನಬಸಪ್ಪ ಅವರು ಏನೇ ಇರಲಿ, ಅವರು ನೋಡಿದ್ದು, ಅವ್ರ ಜೊತೆ ಓಡಾಡಿದ್ದು, ನನಗೆ ಅವರು ಮುನ್ನುಡಿ ಬರೆದಿದ್ದು, ನಾನು ತರ್ತಾ ಇದ್ದ ನಾನ್ ಅಕಾಡೆಮಿಕ್ ರೈಟರ್ಸ್ಗೆ ಅಧ್ಯಕ್ಷರಾಗಿದ್ದು, ಅದು ಯಾವತ್ತೂ ಮರೆಯುವಂಥದ್ದಲ್ಲ. ಇವ್ರು ಯಾರೂ ನನಗೆ ಕೈಗೆ ಸಿಕ್ಕಲಿಲ್ಲ, ಇವ್ರು ಸಿಕ್ಕಿದ್ರು. ಅವ್ರನ್ನ ಇಟ್ಕೊಂಡು ನಾನು ಹೋರಾಟ ಮಾಡಿದೆ, ಅದಕ್ಕೆ ಬೆಂಬಲವಾಗಿದ್ದರು. ಹಾಗಾಗಿ ಚನ್ನಬಸಪ್ಪನವರು ಕನ್ನಡದ ಒಂದು ನಾಡು ನುಡಿ ಸಂಸ್ಕೃತಿ ದುಡಿದವರ ಹಿರಿಯರಲ್ಲಿ ಅವರು ಒಬ್ಬರು.